ರಾಸಲೀಲೆ ಪ್ರಕರಣ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದಿಟ್ಟಿದೆ. ಇಡೀ ಘಟನೆಯ ಬಗ್ಗೆ ವಿವರಣೆ ಕೊಡುವಂತೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆ ಆರೋಪ ಕೇಳಿಬಂದಿದ್ದು, ಗೃಹ ಇಲಾಖೆಗೆ ಈ ಬಗ್ಗೆ ಸಮಗ್ರ ವರದಿ ಕೊಡುವಂತೆ ಸಿಎಂರಿಂದಲೇ ಸೂಚನೆ ಬಂದಿದೆ. ಇದನ್ನ ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಈ ಪ್ರಕರಣ ಏನಿದೆ ಇದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ತರುವಂತಹ ಪ್ರಕರಣ. ಹಾಗಾಗಿ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರ್ಕಾರ ಈ ವಿಷಯವನ್ನ? ದಿವ್ಯಾ, ಮೊದಲನೇದಾಗಿ ಒಂದು ರಣ್ಯರಾವ್ ಕೇಸ್ನಲ್ಲೂ ಕೂಡ ಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆಗಲೂ ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು. ಈಗ ರಾಸಲೀಲೆ ಪ್ರಕರಣ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮತ್ತೊಮ್ಮೆ ದೊಡ್ಡ ಮುಜುಗರ ಆಗಿದೆ. ಈ ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ವಿವರಣೆ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡೆರಡು ಬಾರಿ ಸರ್ಕಾರಕ್ಕೆ ಒಬ್ಬ ವ್ಯಕ್ತಿಯಿಂದಾನೇ ಮುಜುಗರ ಆಗ್ತಿದೆ ಅನ್ನೋದಾದ್ರೆ ಇದು ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನುವಂಥದ್ದು ಸಿಎಂ ಅವರ ಅರಿವಿದೆ. ಆ ಹಿನ್ನೆಲೆಯಲ್ಲಿ ತತ್ಕ್ಷಣಕ್ಕೆ ಗೃಹ ಇಲಾಖೆಗೆ ಸಿಎಂ ಅವರು ಸೂಚನೆ ನೀಡಿರುವಂತದ್ದು, ಸಂಪೂರ್ಣವಾಗಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ಸಂಪೂರ್ಣವಾಗಿ ಪ್ರಾಥಮಿಕ ವರದಿಯನ್ನು ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಗೃಹ ಇಲಾಖೆಗೆ ನೀಡಿದ್ದಾರೆ. ಗೃಹ ಇಲಾಖೆ ನೀಡುವಂತಹ ಪ್ರಾಥಮಿಕ ವರದಿ ಅನ್ವಯ ಬಹುಶಃ ಡಿಜಿಪಿ ರಾಮಚಂದ್ರ ಅವರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ. ಈಗಾಗಲೇ ಗೃಹ ಇಲಾಖೆ ಕೂಡ ಸಿಎಂ ಅವರ ಸೂಚನೆ ಮೇರೆಗೆ ಇಲಾಖಾ ಹಂತದ ಪ್ರಾಥಮಿಕ ತನಿಖೆಗಳನ್ನ ಪ್ರಾರಂಭ ಮಾಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಮಾಹಿತಿ ವರದಿ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಸ್ವತಃ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ವರದಿ ಕೊಡುವಂತಹ ಸಾಧ್ಯತೆ ಇದೆ. ಗೃಹ ಸಚಿವರು ವರದಿ ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯವರು ಮುಂದೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆ ಇದೆ. ತತ್ಕ್ಷಣಕ್ಕೆ ಸಿಎಂ ಅವರು ಈ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಾಥಮಿಕ ತನಿಖೆಯನ್ನ ಮಾಡಿ ವರದಿ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಗೃಹ ಇಲಾಖೆಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಕಚೇರಿಯಲ್ಲಿ ಇರೋ ಹೊತ್ತಿನಲ್ಲಿ ರಾಸಲೀಲೆಯಲ್ಲಿ ತೊಡಗಿರ್ತಕ್ಕಂತಹ ವಿಡಿಯೋ ಅದು ಕೂಡ ಪ್ರತ್ಯೇಕ ವಿಡಿಯೋಗಳಿದೆ. ಅವ್ರು ಹೇಳೋ ಪ್ರಕಾರವಾಗಿ ಇದು ನಿಜಕ್ಕೂ AI ಅಥವಾ ನಿಜವಾದಂತಹ ವಿಡಿಯೋ, ಇಂಥದ್ದೊಂದು ಘಟನೆ ನಡೆದಿದೆಯಾ, ಇದರ ಬಗ್ಗೆ ಈಗ ತನಿಖೆಯನ್ನು ನಡೆಸಲಿಕ್ಕೆ ಸರ್ಕಾರ ಮುಂದಾಗುತ್ತೆ.